ನಿನ್ನೆ ಅಷ್ಟೇ 3 ನ್ಯಾಯಾಲಯಕ್ಕೆ ಈ ಒಂದು ಬಾಂಬ್ ಬೆದರಿಕೆಯ ಇಮೇಲ್ ಬಂದಿತ್ತು. ಇಂದು ಬೆಂಗಳೂರಿನ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆಯ ಒಂದು ಇಮೇಲ್ ಬಂದಿರುವಂತದ್ದು. ಬೆಂಗಳೂರಿನ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ಬಾಂಬ್ ಬೆದರಿಕೆ ಬಂದಿದೆ. ಬೆಂಗಳೂರಿನ ಜಯನಗರದ 4ನೇ ಬ್ಲಾಕ್ನಲ್ಲಿರುವಂತಹ ಖಾಸಗಿ ಶಾಲೆ. ಫೆಬ್ರವರಿ 25ರವರೆಗೆ ಡೆಡ್ಲೈನ್ ಕೊಟ್ಟಂತಹ ಅನಾಮಿಕ ವ್ಯಕ್ತಿ ಹಣಕ್ಕೆ ಡಿಮ್ಯಾಂಡ್ ಮಾಡಿ ಬಾಂಬ್ ಬೆದರಿಕೆಯನ್ನ ಇಟ್ಟಿದ್ದಾನೆ. ಇಮೇಲ್ ಮೂಲಕ ಮೊಹಮ್ಮದ್ ಇಕ್ಬಾಲ್ ಬೆದರಿಕೆಯನ್ನ ಇಟ್ಟಿರುವಂತಹ ಆರೋಪ ಕೇಳಿ ಬಂದಿದೆ. ಶಾಲೆಯಲ್ಲಿ 4 ಬಾಂಬ್ಗಳನ್ನ ಇಡಲಾಗಿದೆ. ಫೆಬ್ರವರಿ 25ರವರೆಗೂ ನಿಮಗೆ ಡೆಡ್ಲೈನ್ ಅನ್ನ ಕೊಡ್ತಾ ಇದ್ದೀನಿ. $60,000 ಹಣಕ್ಕೆ ಬೇಡಿಕೆಯನ್ನ ಇಟ್ಟಿರುವಂತದ್ದು ಇಕ್ಬಾಲ್. 50 ಲಕ್ಷ ಮೌಲ್ಯದ $60,000ಗೆ ಇದೀಗ ಬೇಡಿಕೆಯನ್ನ ಇಟ್ಟಿರುವಂತಹ ಇಮೇಲ್ ಬಂದಿರುವಂತದ್ದು. ನೋಡಿ, ನಿನ್ನೆ ತಾನೇ ಮೈಸೂರಿನ ಜಿಲ್ಲಾ ನ್ಯಾಯಾಲಯಕ್ಕೆ, ಹಾಗೆ ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿ ಇರತಕ್ಕಂತ ಪಾಸ್ಪೋರ್ಟ್ ಕಚೇರಿಗೆ, ಹಾಗೆ ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆಯ ಸಂದೇಶ ಬಂದಿತ್ತು. ಇದೀಗ ಬೆಂಗಳೂರಿನ ಖಾಸಗಿ ಶಾಲೆಗೆ ಈ ಕಿಡಿಗೇಡಿಗಳು ಬಾಂಬ್ ಸಂದೇಶವನ್ನ ಕಳಿಸಿದ್ದಾರೆ. ಹೌದು, ಬೆಂಗಳೂರಿನ ಖಾಸಗಿ ಶಾಲೆಗೆ ಮೊಹಮ್ಮದ್ ಇಕ್ಬಾಲ್ ಎಂಬಾತ ಇಂಥದ್ದೊಂದು ಇಮೇಲ್ ಸಂದೇಶವನ್ನ ಬೆದರಿಕೆಯ ರೂಪದಲ್ಲಿ ಕಳಿಸಿರುವಂತದ್ದು. ಶಾಲೆಯ 4 ಕಡೆ ಬಾಂಬ್ ಇಡಲಾಗಿದೆ. ವಿಷಯ ತಿಳಿದು ತಕ್ಷಣ ঘটನಾ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಬಂದಿರುವಂತದ್ದು. ಎಸ್, ಫೆಬ್ರವರಿ 25ರವರೆಗೂ ಕೂಡ ನಿಮಗೆ ಡೆಡ್ಲೈನ್ ಅನ್ನ ಕೊಡ್ತೀನಿ. ಅಷ್ಟರೊಳಗೆ $60,000 ಹಣಕ್ಕೆ ಬೇಡಿಕೆಯನ್ನ ನೀಡಿರುವಂತದ್ದು. ಅಂದ್ರೆ $60,000 ಅಂದ್ರೆ 50 ಲಕ್ಷ ಮೌಲ್ಯವನ್ನ, 50 ಲಕ್ಷವನ್ನ ನೀವು ಕೊಡಬೇಕು ಅಂತ ಇಲ್ಲಿ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಜನವರಿ 1ರಂದೇ ಮೇಲ್ ಕಳಿಸಿರುವಂತಹ ಆರೋಪಿ ತಡವಾಗಿ ಇಮೇಲ್ ಪರಿಶೀಲನೆ ಮಾಡಿರತಕ್ಕಂತ ಪ್ರಿನ್ಸಿಪಲ್ ಕೂಡಲೇ ತಿಲಕ್ ನಗರ ಠಾಣೆಗೆ ದೂರನ್ನ ಕೂಡ ನೀಡಿದ್ದಾರೆ. ಠಾಣೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸರು. ಡಾಗ್ ಸ್ಕ್ವಾಡ್, ಬಾಂಬ್ ಸ್ಕ್ವಾಡ್ನಿಂದ ಪರಿಶೀಲನೆಯನ್ನ ಕೂಡ ಮಾಡಲಾಗಿದೆ. ಆದರೆ ಯಾವುದೇ ಸ್ಫೋಟಕ ವಸ್ತುಗಳು ಇದುವರೆಗೂ ಕೂಡ ಪತ್ತೆಯಾಗಿಲ್ಲ. ಬೆಂಗಳೂರಿನ ಖಾಸಗಿ ಶಾಲೆಗೆ ಮೊಹಮ್ಮದ್ ಇಕ್ಬಾಲ್ ಎಂಬಾತ ಇಮೇಲ್ ಸಂದೇಶವನ್ನು ನೀಡಿದ್ದಾನೆ, ಬೆದರಿಕೆಯನ್ನ ಹಾಕಿದ್ದಾನೆ. ಶಾಲೆಯ 4 ಕಡೆ ಬಾಂಬ್ ಇಡಲಾಗಿದೆ. ವಿಷಯ ತಿಳಿದು ತಕ್ಷಣ ಘಟನಾ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಪೊಲೀಸರು ಭೇಟಿ ನೀಡಿದ್ದಾರೆ. ಪರಿಶೀಲನೆಯನ್ನ ಕೂಡ ಮಾಡಿರುವಂತದ್ದು. ಆದರೆ ಯಾವುದೇ ಸ್ಫೋಟಕ ವಸ್ತುಗಳು ಪತ್ತೆಯಾಗಿಲ್ಲ.